ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಧನುರ್ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಈಗಾಗಲೇ ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಿ ತಪ್ಪದೇ ವಿಡಿಯೋ ಕೊನೆಯವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ, ಈ ಒಂದು ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳು ಯಾರೆಲ್ಲ ಕೆಲಸಕ್ಕಾಗಿ ಹುಡುಕಾಡುತ್ತಿದ್ದೀರಿ, ಈ ಒಂದು ವರ್ಷ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ನೀವು ಯಶಸ್ವಿ ಆಗುವಂಥ ಲಕ್ಷಣಗಳು ಬಹಳ ಇದೆ. ಇದರ ಜೊತೆಗೆ ಯಾರೆಲ್ಲ ಹೊಸ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಒಬ್ಬರೇ ನಿಂತ್ಕೊಂಡು ಆ ಕೆಲಸ ಮಾಡೋದ್ರ ಬದಲು ಯಾರ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಇದೆ ಅವರ ಒಟ್ಟಿಗೆ ಸೇರಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವುದರಿಂದ ನಿಮಗೆ ಒಂದು ಒಳ್ಳೆ ವ್ಯಾಪಾರ ಆಗುವಂಥ ಲಕ್ಷಣಗಳು ಬಹಳ ಇದೆ. ಯಾರೆಲ್ಲ ಕೆಲಸ ಮಾಡ್ತಿದ್ದೀರಿ, ಅವರು ಇರುವಂಥ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ, ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾವ ಕೆಲಸ ಮಾಡ್ತಿದ್ರೆ ಅದರ ಮೇಲೆ ಗಮನ ಮಾಡಿ ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ. ಇನ್ನು ಈ ಒಂದು ರಾಶಿಯಲ್ಲಿ ಇರುವಂಥವರ ಆರ್ಥಿಕ ಪರಿಸ್ಥಿತಿ ಹೇಳೋದಾದರೆ, ನೀವು ಯಾರಿಗಾದರೂ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ರೆ ಆ ದುಡ್ಡು ನಿಮಗೆ ಹಂತವಾಗಿ ಬಂದು ಸೇರುವಂಥದ್ದು. ಆದರೆ ಹಣ ಬಂದ ನಂತರ ಯಾರಿಗೂ ಪುನಃ ಸಾಲ ಕೊಡುವಂಥ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ದುಡ್ಡನ್ನು ತೆಗೆದುಕೊಂಡು ಒಂದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಉಪಯೋಗಿಸಿಕೊಳ್ಳಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ ನೀವು ಯಾರ ಮೇಲೆ ಅತಿಯಾದಂಥ ನಂಬಿಕೆ ಇಟ್ಟಿರ್ತೀರಿ ಅವರ ಕಡೆಯಿಂದನೇ ಸಮಸ್ಯೆಗಳು ಆಗುವಂಥ ಲಕ್ಷಣಗಳು ಬಹಳ ಇವೆ. ಹಾಗಾಗಿ ಆದಷ್ಟು ನಿಮ್ಮ ಪ್ರೀತಿಯ ವಿಚಾರವನ್ನು ಗುಪ್ತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ಈ ಒಂದು ರಾಶಿಯಲ್ಲಿ ಇರುವಂಥ ವ್ಯಕ್ತಿಯ ಕುಟುಂಬದಲ್ಲಿ ಹೊಸ ಶುಭಾರಂಭಗಳು ಪ್ರಾರಂಭ ಆಗುತ್ತದೆ. ಹಾಗಾಗಿ ನೀವು ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಸಲಹೆ ತಗೋಬೇಕು, ಏನಾದರೂ ಒಂದು ನಿರ್ಧಾರ ತಗೊಂಡು ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದಾಯಿತು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರು ಮತ್ತು ಕುಟುಂಬದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಸಮ್ಮುಖದಲ್ಲೇ ಒಂದು ಒಳ್ಳೆ ಡಿಸಿಷನ್ ತಗೊಂಡು ಮುಂದುವರಿಯುವುದು ಉತ್ತಮ. ಶಿಕ್ಷಣದ ವಿಚಾರದಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ಒಂದು ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ವಿದೇಶದಲ್ಲಿ ಶಿಕ್ಷಣ ಮಾಡುವಂಥದ್ದು ಮತ್ತು ಹೈಯರ್ ಎಜುಕೇಷನ್ ಮಾಡುವಂಥದ್ದು, ಇದರ ಜೊತೆಗೆ ಸಂಶೋಧನಾ ಕಾರ್ಯಗಳಲ್ಲಿ ಶಿಕ್ಷಣ ಮಾಡುವಂಥದ್ದು ಬಹಳ ಉತ್ತಮವಾಗಿದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತರಬೇತಿ ತಗೊಳ್ತಾ ಇದ್ದರೆ ಆ ಒಂದು ವಿಚಾರದ ಬಗ್ಗೆ ಕಾನ್ಸಂಟ್ರೇಟ್ ಮೈಂಡಿಂದ ಒಂದು ಒಳ್ಳೆ ರೀತಿಯಲ್ಲಿ ನೀವು ಉತ್ತಮ ಶಿಕ್ಷಣ ತೆಗೆದುಕೊಂಡಿದ್ದೆ ಆಯಿತು ಅಂತ ಹೇಳಿದ್ರೆ ಆ ಕಾರ್ಯನ ಯಶಸ್ವಿ ಮಾಡಬಹುದು. ಈ ಒಂದು ರಾಶಿಯಲ್ಲಿ ಇರುವಂಥವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ಒಂದು ರಾಶಿಯಲ್ಲಿ ಇರುವಂಥವರಿಗೆ ಆರೋಗ್ಯದಲ್ಲಿ ಉಸಿರಾಟದಲ್ಲಿ ಸಮಸ್ಯೆ ಆಗುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬಂದಾಗ ಇಮಿಡಿಯೇಟ್ ವೈದ್ಯಕೀಯರ ಸಲಹೆಯನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿ. ಇನ್ನು ಈ ರಾಶಿಯವರಿಗೆ ಪರಿಹಾರ ತಿಳಿಸೋದಾದರೆ, ಪ್ರತಿ ಗುರುವಾರದಂದು ಗಣೇಶ ದೇವಸ್ಥಾನದಲ್ಲಿ, ವಿನಾಯಕನ ದೇವಸ್ಥಾನದಲ್ಲಿ ನಿಮ್ಮ ಒಂದು ಹೆಸರು ಬಲದ ಮೇಲೆ ಅರ್ಚನೆ ಮಾಡಿಸುವುದು ಬಹಳ ಉತ್ತಮ ಆಗ್ತದೆ. ಇದಾಗಿತ್ತು 2026ರ ಧನು ರಾಶಿಯ ವರ್ಷ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ವಿಡಿಯೋಗಳು. ಧನ್ಯವಾದಗಳು.